ವೀಕ್ಷಕರೇ, ಏನಾಗುತ್ತೆ ಕಿಲ್ಲಿಂಗ್ ಗ್ಯಾಂಗ್ ನ ಜಾಮೀನು ಭವಿಷ್ಯ? ಕೆಲವೇ ಕ್ಷಣಗಳಲ್ಲಿ ಡಿ ಗ್ಯಾಂಗ್ ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ. ದರ್ಶನ್, ಪವಿತ್ರ, ರವಿಶಂಕರ್, ಲಕ್ಷ್ಮಣ್ ಇವರಿಷ್ಟು ಜನರ ಅರ್ಜಿ ವಿಚಾರಣೆ ನಡೆಯಲಿದೆ. 57ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಡಿ ಗ್ಯಾಂಗ್ ಬೇಲ್ ಅಪ್ಲಿಕೇಶನ್ ವಿಚಾರಣೆ ನಡೆಯುತ್ತೆ. ಹೇಗಿರುತ್ತೆ ದರ್ಶನ್ ಪರ ವಕೀಲರ ವಾದ ಮಂಡನೆ? ಕಳೆದ ಸಾರಿ ಬೇಲ್ ರಿಜೆಕ್ಟ್ ಆಗಿದ್ದನ್ನ ನಾವು ನೋಡಿದ್ವಿ. ಈ ಸಾರಿ ಏನಾಗುತ್ತೆ? ಇನ್ನಾದ್ರೂ ದರ್ಶನ್ಗೆ ಮನೆ ಊಟದ ಭಾಗ್ಯ ಸಿಗತ್ತಾ? ಅಂದ್ರೆ ಬಿಡುಗಡೆಯಾಗಿ ಬಂದು ಮನೇಲಿ ಊಟ ಮಾಡೋ ಭಾಗ್ಯ ಸಿಗತ್ತಾ? ಕಾಟೇರನಿಗೆ ಇವತ್ತು ರಿಲೀಫಾ ಅಥವಾ ಕಂಬಿನೇ ಗತಿನ? ವಿಚಾರಣೆ ಆರಂಭ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನ್ಯಾಯಾಧೀಶರು. ಎಸ್ಪಿಪಿ ಹಾಜರಿಲ್ಲದ ಕಾರಣ ಕೆಲ ಕಾಲ ವಿಚಾರಣೆಯನ್ನ ಮುಂದೂಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ರಿಯಸ್ಯೂಮ್ ಆಗತ್ತೆ ವಿಚಾರಣೆ. ಸೊ ಹಾಗಾದ್ರೆ ಇವತ್ತು ದರ್ಶನ್ಗೆ ಬೇಲ್ ಸಿಗತ್ತಾ ಇಲ್ವಾ? ಅಭಿಮಾನಿಗಳಲ್ಲಿ ಕುತೂಹಲ ಮನೆ ಮಾಡಿದೆ. ದರ್ಶನ್ ಅಭಿಮಾನಿಗಳು ದರ್ಶನ್ಗೆ ಬೇಲ್ ಸಿಗ್ಲಿ ಅಂತ ಪ್ರೇ ಮಾಡ್ತಿದ್ದಾರೆ. ಆದರೆ ನ್ಯಾಯ ಸಿಗಬೇಕು ಅನ್ನೋ ರೇಣುಕಾ ಸ್ವಾಮಿ ಕುಟುಂಬದ ಧ್ವನಿ ಪ್ರಕಾರ ದರ್ಶನ್ ಅವರ ವಿಚಾರಣೆ ನಡೀಬೇಕು ಸರಿಯಾಗಿ ಅನ್ನೋದು ಕೂಡ ಹಲವರ ವಾದ. ಹಾಗಾದ್ರೆ ಏನಾಗತ್ತೆ ಇವತ್ತು? ಬೇಲ್ ಸಿಗತ್ತಾ ಇಲ್ವಾ? ಏನಾಗತ್ತೆ? ಕುತೂಹಲ ಗರಿಗೆದರಿದೆ. ಡಿ ಗ್ಯಾಂಗ್ನ ಹಲವರಿಗೆ, ಅಂದ್ರೆ ಈ ಗ್ಯಾಂಗ್ನಲ್ಲಿ ಇರ್ತಕ್ಕಂಥ ರವಿಶಂಕರ್, ಲಕ್ಷ್ಮಣ್ ಹಾಗೂ ಪವಿತ್ರ ಇವರೆಲ್ಲರೂ ಕೂಡ ಬೇಲ್ ಅರ್ಜಿ ಹಾಕಿದ್ದಾರೆ. ಇವರೆಲ್ಲರ ಒಟ್ಟು ಬೇಲ್ ಅರ್ಜಿಯ ವಿಚಾರಣೆ 57ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ನಡೆಯುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಸೊ ಏನಂತ ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಈಗಾಗಲೇ ನಾವು ನೋಡಿದ್ವಿ, ಹಿಂದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಂತ ವಾದ ಮಂಡಿಸಿದ್ರು ಅಂತಂದ್ರೆ ದರ್ಶನ್ ಪ್ರಭಾವಿ ವ್ಯಕ್ತಿ, ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆಗಳಿದ್ದಾವೆ ಮತ್ತು ಕೇಸ್ನಲ್ಲಿ ಇನ್ನೂ ಡೀಪ್ ಆದ ತನಿಖೆ ಅಗತ್ಯ ಇರೋದ್ರಿಂದ ಬೇಲ್ ಕೊಡಕ್ ಬರಲ್ಲ ಅಂತ ವಾದ ಮಂಡನೆ ಮಾಡಿದ್ರು. ಸೊ ಈ ಸಾರಿ ಸಿ.ವಿ. ನಾಗೇಶ್ ಏನು ಆರ್ಗ್ಯುಮೆಂಟ್ ಮಾಡ್ತಾರೆ, ಏನೇನು ಪಾಯಿಂಟ್ಸ್ ಹಾಕ್ತಾರೆ ಬೇಲ್ ಕೊಡಬೇಕು ಅನ್ನೋದಕ್ಕೆ ಕಾದು ನೋಡಬೇಕಾಗಿದೆ. ನ್ಯಾಯಾಲಯ ಏನು ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಆರಂಭ ಆಗಿದೆ ಡಿ ಗ್ಯಾಂಗ್ ಜಾಮೀನು ಅರ್ಜಿ ವಿಚಾರಣೆ ಕೋರ್ಟ್ನಲ್ಲಿ ಮತ್ತೆ ಆರಂಭ ಆಗಿದೆ. ದಾಸನ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ದರ್ಶನ್ ವಿರುದ್ಧದ ಸಾಕ್ಷಿಗಳ ಬಗ್ಗೆ ಅಷ್ಟೇ ವಾದ ಮಾಡ್ತೇನೆ ಅಂತ ಹೇಳ್ತಾರೆ. ಮೋಸ್ಟ್ಲಿ ಅಂದ್ರೆ ದರ್ಶನ್ ವಿರುದ್ಧ ಏನೆಲ್ಲ ಸಾಕ್ಷಿಗಳಿರುತ್ತಲ್ಲ ಅದನ್ನ ಇವರು ರೆಫ್ಯೂಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಹಾಗಲ್ಲ ಅಂತ ಪ್ರೂವ್ ಮಾಡ್ತಾ ಹೋಗ್ತಾರೆ ತಮ್ಮದೇ ಆದಂಥ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು. ಸೊ ಅದನ್ನ ಹೇಗೆ ಮಾಡ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಅಂದ್ರೆ ದರ್ಶನ್ ಸಾಕ್ಷ್ಯ ನಾಶ ಮಾಡಬಹುದು ಅನ್ನೋಂಥದ್ದಕ್ಕೆ ಇಲ್ಲ, ಹಾಗಾಗ್ಲಿಕ್ಕಿಲ್ಲ ಅಂತ ಮಾಡ್ತಾರೆ. ಅಥವಾ ಇನ್ನು ಏನೆಲ್ಲ ದರ್ಶನ್ ವಿರುದ್ಧದ ಸಾಕ್ಷಿಗಳು, ಇಡೀ ಕೊಲೆಯ ಪ್ರಕರಣದಲ್ಲಿ ಸಾಕ್ಷಿಗಳಿದೆಯಲ್ಲ ಅದನ್ನ ಹಾಗಲ್ಲ ಅಂತ ವಾದ ಮಾಡೋದ್ರ ಮುಖಾಂತರ ನನ್ನ ಕಕ್ಷಿದಾರರಿಗೆ ಬೇಲ್ ಕೊಡಿ ಅಂತ ವಾದ ಮಂಡನೆ ಮಾಡ್ತಾರೆ ಸಿ.ವಿ. ನಾಗೇಶ್ ಅವರು. ಏನು ಹೇಳ್ತಾರೆ, ಪಾಯಿಂಟ್ಸ್ ಏನಿರುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ವೀಕ್ಷಕರೇ, ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಅಂಶಗಳಿದ್ವು ಅನ್ನೋದನ್ನ ಕೂಡ ನಾವೆಲ್ಲರೂ ನೋಡಿದ್ದೀವಿ. ಸೊ ಈಗ ಸಿ.ವಿ. ನಾಗೇಶ್ ಅವರ ವಾದ ಹೇಗಿರತ್ತೆ? ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ದರ್ಶನ್ ವಿರುದ್ಧದ ಸಾಕ್ಷಿಗಳ ಬಗ್ಗೆ ಅಷ್ಟೇ ವಾದ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿ.ವಿ. ನಾಗೇಶ್. ರೈಟ್, ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಕುತೂಹಲ ಇರ್ತಕ್ಕಂಥದ್ದು, ಸಿ.ವಿ. ನಾಗೇಶ್ ಈಗ ಯಾವ ಅಂಶಗಳನ್ನ ಇಟ್ಕೊಂಡು ದರ್ಶನ್ಗೆ ಬೇಲ್ ಕೊಡಬೇಕು ಅಂತ ಹೇಳ್ಬೋದು? ಈ ಹಿಂದೆ ಬೇಲ್ ರಿಜೆಕ್ಟ್ ಆಗಿದ್ದನ್ನ ಕೂಡ ನಾವು ನೋಡಿದ್ದೀವಿ. ಸೊ ಯಾವ ಅಂಶಗಳ ಮೇಲೆ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾರೆ ಅಂತ ಅನ್ಸುತ್ತೆ? ನಿಮ್ಮ ಹತ್ರ ಏನಿದೆ ಆ ಕುರಿತಾಗಿ ಅಪ್ಡೇಟ್? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ, ದರ್ಶನ್ಗೆ ಜಾಮೀನು ಅರ್ಜಿ ಅದು ಮುಂದೂಡಿಕೆ ಆಗಿರೋದು ಮೂರು ಬಾರಿ. ಇವತ್ತು ದರ್ಶನ್ಗೆ ಜಾಮೀನು ಸಿಗುತ್ತೆ ಅನ್ನುವ ದೃಢವಾದ ವಿಶ್ವಾಸದಲ್ಲಿ ಅವರ ಅಭಿಮಾನಿಗಳಿದ್ದಾರೆ. ಆದರೆ ಇವತ್ತು ಜಾಮೀನು ಸಿಗುತ್ತಾ ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ. ಒಂದು, ಜಾಮೀನು ಸಿಗುವಂಥ ಅವಕಾಶಗಳು, ಪಾಸಿಬಿಲಿಟೀಸನ್ನು ನಾವು ಗಮನಿಸ್ತಾ ಹೋದರೆ ದರ್ಶನ್ಗೆ ಬೆನ್ನು ನೋವಿನ ಕಾರಣದಿಂದ ಅವರಿಗೆ ಈಗ ಚಿಕಿತ್ಸೆಯ ಅಗತ್ಯ ಇದೆ. ಆ ಕಾರಣದಿಂದ ದರ್ಶನ್ಗೆ ಚಿಕಿತ್ಸೆಯನ್ನು ಕೊಡೋದಕ್ಕೆ ಅವರಿಗೆ ಜಾಮೀನನ್ನು ಕೊಡಲೇಬೇಕು ಅನ್ನೋದು ಸಿ.ವಿ. ನಾಗೇಶ್ ಅವರ ಪ್ರಬಲವಾದಂಥ ವಾದ. ಮತ್ತು ದರ್ಶನ್ಗೆ ಬಹಳ ಪ್ರಮುಖವಾಗಿ ಅವರು ಇದರಲ್ಲಿ ಈ ಕೊಲೆಯಲ್ಲಿ ಪ್ರಮುಖ ಆರೋಪಿ ಅನ್ನೋದಕ್ಕೆ ಸಿಕ್ಕಿರುವಂಥ ಕೆಲವು ಸಾಕ್ಷಿಗಳು, ಈ ಸಾಕ್ಷಿಗಳ ಕುರಿತಾಗಿ ಸಿ.ವಿ. ನಾಗೇಶ್ ಅವರು ಇವತ್ತು ವಾದವನ್ನು ಮಂಡಿಸ್ತಾರೆ. ಪ್ರಸನ್ನ ಕುಮಾರ್ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದರು, ದರ್ಶನ್ A1 ಆರೋಪಿ, ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಕೊಡಬಾರ್ದು, ಬೇಲ್ ಕೊಟ್ಟರೆ ಸಾಕ್ಷಿ ನಾಶ ಮಾಡುವಂಥ ಸಾಧ್ಯ
ಸಾಧ್ಯತೆ ಇರುತ್ತೆ. ದರ್ಶನ್ ಪ್ರಭಾವಿ ಕೂಡ, ಹೀಗಾಗಿ ಅವ್ರ ಅಭಿಮಾನಿಗಳೆಲ್ಲ ಆಟಾಟೋಪ ನಾವು ಗಮನಿಸಿದ್ದೀವಿ. ಆ ಕಾರಣದಿಂದ ಅವರಿಗೆ ಜಾಮೀನನ್ನು ಕೊಡಲೇಬಾರ್ದು ಅನ್ನೋದು ಅವ್ರ ವಾದ ಆಗಿತ್ತು. ಆದರೆ ದರ್ಶನ್ ನಿರಪರಾಧಿ, ಅವರಿಗೂ ಮತ್ತು ಈ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ. ಅವರು ಕೊಲೆಯಲ್ಲಿ ಅಥವಾ ಅವ್ರನ್ನ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ರಲ್ಲಿ ದರ್ಶನ್ ಪಾತ್ರ ಏನೂ ಕೂಡ ಇರಲಿಲ್ಲ ಅನ್ನೋದು CV ನಾಗೇಶ್ ಅವರ ವಾದ ಆಗಿದೆ. ಸದ್ಯ ಅವರ ಆರೋಗ್ಯದ ಒಂದು ಕಾರಣ, ಈಗಾಗಲೇ ಅವರು ಬಳ್ಳಾರಿಯ ಜೈಲಿನಲ್ಲಿದ್ದಾರೆ. ಅವರು ಈಗ 10 ದಿನಗಳ ಟ್ಯಾಬ್ಲೆಟ್ ಅಂದರೆ ಬೆನ್ನು ನೋವಿಗೆ ಮಾತ್ರೆಯನ್ನು ತೆಗೆದುಕೊಂಡಿದ್ದಾರೆ. ಅವರಿಗೆ ಸ್ಕ್ಯಾನಿಂಗ್ನ ಅಗತ್ಯ ಇದೆ. ಅವರಿಗೆ ಬೆಂಗಳೂರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಶಿಫ್ಟ್ ಮಾಡಬೇಕಾದಂಥ ಅಗತ್ಯತೆಯ ಬಗ್ಗೆ ಕೂಡ ವೈದ್ಯರು ಹೇಳಿದ್ದಾರೆ. ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ದರ್ಶನ್ಗೆ ಜಾಮೀನನ್ನು ಮಂಜೂರು ಮಾಡಿದರೆ ಉತ್ತಮ ಅವರ ಆರೋಗ್ಯದ ದೃಷ್ಟಿಯಿಂದ ಅನ್ನೋದನ್ನು ಹೇಳಿದ್ದಾರೆ. ಮತ್ತೆ ಮತ್ತೊಂದು ಕಡೆಯಲ್ಲಿ ದರ್ಶನ್ ಈ ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಸುಮಾರು ಈ 17 ಆರೋಪಿಗಳ ಪೈಕಿ 3 ಜನರಿಗೆ ಆಲ್ರೆಡಿ ಬೇಲ್ ಆಗಿದೆ. 15, 16, 17ನೇ ಆರೋಪಿಗೆ ಬೇಲ್ ಆಗಿದೆ. ಇವತ್ತು ಪವಿತ್ರ ಗೌಡಗೂ ಕೂಡ ಜಾಮೀನು ಅರ್ಜಿ ವಿಚಾರಣೆ ಆಲ್ರೆಡಿ ಆಗಿದೆ. ಅದು ಕೂಡ ಭಾರಿ ಕುತೂಹಲ ಇದೆ. ಹೀಗೆಲ್ಲ ಇರುವಾಗ ದರ್ಶನ್ A1 ಆರೋಪಿ ಜಾಮೀನು ಸಿಕ್ಕೇ ಬೀರುತ್ತಾ ಅನ್ನೋದನ್ನು ನಾವು ಗಮನಿಸ್ತಾ ಹೋದಾಗ ಜಾಮೀನು ದರ್ಶನ್ಗೆ ಗಗನ ಕುಸುಮವಾಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸದ್ಯಕ್ಕೆ CV ನಾಗೇಶ್ ಅವರು ಪ್ರಬಲವಾದ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅವರ ಮೇಲಿದ್ದಂಥ ಗಂಭೀರ ಆರೋಪಗಳು, ದರ್ಶನ್ ಮೇಲಿದ್ದಂಥ ಗಂಭೀರ ಆರೋಪಗಳು ಮತ್ತೆ ಕೆಲವು ಸಾಕ್ಷಿಗಳು ಮತ್ತೆ ಕೆಲವು ಐ ವಿಟ್ನೆಸ್ಗಳು, ಇದೆಲ್ಲದರ ಕುರಿತಾಗಿಯೂ ಕೂಡ ದರ್ಶನ್ ಅಲ್ಲಿ ಅವ್ರ ಪಾತ್ರ ಯಾವುದೂ ಇಲ್ಲ ಅನ್ನೋದನ್ನ ಬಹಳ ಪ್ರಬಲವಾಗಿ ಇಲ್ಲಿ ವಾದ ಮಂಡಿಸಿ ಹೇಗಾದ್ರೂ ಮಾಡಿ ಇವತ್ತು ದರ್ಶನ್ಗೆ ಜಾಮೀನನ್ನು ಕೊಡಿಸಲೇಬೇಕು ಅಂತ ಹೇಳಿ CV ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ನ್ಯಾಯಾಧೀಶರು ಎಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. SPP ಪ್ರಸನ್ನಕುಮಾರ್ ಅವರ ವಾದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಮತ್ತೆ ಈ ಹಂತದಲ್ಲಿ ಏನಾದರೂ ಜಾಮೀನು ಏನಾದರೂ ದರ್ಶನ್ಗೆ ಕೊಟ್ಟದ್ದೇ ಆದರೆ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಈ ಪ್ರಕರಣದಲ್ಲಿ ಅನ್ನೋದು ಕೂಡ ಬಹಳ ಪ್ರಮುಖವಾಗುತ್ತೆ. ಇದೆಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡಿನೇ ಇವತ್ತು ನ್ಯಾಯಾಧೀಶರು ಜಾಮೀನನ್ನು ಕೊಡುವಂತ ಸಾಧ್ಯತೆಗಳಿದಾವೆ. ಸದ್ಯಕ್ಕೆ ಏನಾಗುತ್ತೆ ಅನ್ನೋದು ಈಗ ಆರಂಭ ಆಗಿದೆ. ಅದು ಜಾಮೀನು ಆಗುತ್ತಾ ಅಥವಾ ದರ್ಶನ್ಗೆ ಬಳ್ಳಾರಿಯ ಅಗ್ರಹಾರ ಅಥವಾ ಬಳ್ಳಾರಿಯ ಕೇಂದ್ರ ಕಾರಾಗೃಹವೇ ಮುಂದುವರಿಕೆ ಆಗುತ್ತಾ ಅನ್ನೋದು ಈಗಿರುವಂತ ಕುತೂಹಲ. ಶ್ರೀಲಕ್ಷ್ಮಿ, ರಂಜಿತ್, ಈ ಕ್ಷಣದಲ್ಲಿ ಕೋರ್ಟ್ ಪ್ರೊಸೀಡಿಂಗ್ಸ್ ಏನಾಗ್ತಾ ಇದೆ? CV ನಾಗೇಶ್ ಆರ್ಗ್ಯುಮೆಂಟ್ ಆರಂಭ ಮಾಡಿದ್ದಾರಾ? ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಈ ಹೊತ್ತಿಗೆ ಈ ಕ್ಷಣಕ್ಕೆ ಈಗ CV ನಾಗೇಶ್ ಅವರು ಹಿರಿಯ ವಕೀಲರು ತಮ್ಮ ವಾದವನ್ನು ಮಂಡಿಸಿದ್ದಾರೆ. ದರ್ಶನ್ಗೆ ಈ ಸಂದರ್ಭಕ್ಕೆ ಯಾಕೆ ಜಾಮೀನಿನ ಅಗತ್ಯ ಇದೆ, ದರ್ಶನ್ಗೆ ಯಾಕೆ ಜಾಮೀನನ್ನು ಕೊಡಬೇಕು, ಮತ್ತೆ ದರ್ಶನ್ ಮೇಲೆ ಬಂದಿರುವಂಥ ಗಂಭೀರ ಆರೋಪ, ಅದರಲ್ಲಿ ದರ್ಶನ್ ಪಾತ್ರ ಏನು, ಕೆಲವು ಸ್ಟ್ರಾಂಗ್ ಎವಿಡೆನ್ಸ್ಗಳಿದಾವಲ್ಲ, ಇದರ ವಿಚಾರವಾಗಿ CV ನಾಗೇಶ್ ಅವರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ನ್ಯಾಯಾಧೀಶರು ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನೋದು ಭಾರಿ ಕುತೂಹಲ. ಒಂದಂತೂ ಸ್ಪಷ್ಟ, ಇವತ್ತಿನ ಈ ಒಂದು ವಿಚಾರಣೆಯಲ್ಲಿ ಅಥವಾ ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ದರ್ಶನ್ಗೆ ಜಾಮೀನು ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ವೀಕ್ಷಕರೇ, ಈಗ ದರ್ಶನ್